श्री परमात्मने नमः। श्रीमद्भगवद्गीता अथ प्रथमोऽध्यायः। अर्जुन विषादयोगः। अपर्याप्तं तदस्माकं बलं भीष्माभिरक्षितं पर्याप्तं त्विदमेतेषां बलं ಭೀಮಾಭಿರಕ್ಷಿತಂ. ದುರ್ಯೋಧನ ತನ್ನ ಸೈನ್ಯವನ್ನು ಪಾಂಡವರ ಸೈನ್ಯದೊಡನೆ ಹೋಲಿಸಿ ಭೀಷ್ಮರಿಂದ ರಕ್ಷಿತವಾಗಿರುವ ತನ್ನ ಸೈನ್ಯದ ಬಗ್ಗೆ ಅಭಿಮಾನ ವ್ಯಕ್ತಪಡಿಸುತ್ತಾ, ಭೀಮನಿಂದ ರಕ್ಷಿತವಾಗಿರುವ ಅವರ ಸೈನ್ಯವೂ ಬಲಿಷ್ಠವಾಗಿದೆ ಎಂದು ದ್ರೋಣರಲ್ಲಿ ಹೇಳುತ್ತಿದ್ದಾನೆ. ರಾಜನಾದವನಿಗೆ ಕ್ಷಣ ಕ್ಷಣಕ್ಕೂ ಆತಂಕ ಇದ್ದದ್ದೇ. ತನ್ನಲ್ಲಿ ಬಲವಿದೆ, ಛಲವಿದೆ ಎಂಬುದನ್ನು ಮತ್ತೆ ಮತ್ತೆ ನೆನಪಿಸಿಕೊಂಡು ತನ್ನನ್ನು ತಾನು ಸಂತೈಸಿಕೊಳ್ಳುತ್ತಾ ಇತರರನ್ನು ಹುರಿದುಂಬಿಸುವ ಕಾರ್ಯ ಮಾಡಬೇಕು. ರಾಜನ ಸಣ್ಣ ಅನುಮಾನ ಅಥವಾ ಅಧೈರ್ಯ ಆತನ ಮುಖಚರ್ಯೆ ಬದಲಾಯಿಸಿದರೆ ಅದು ಆತನ ಅನುಯಾಯಿಗಳ ಮುಖದಲ್ಲಿ ಪ್ರತಿಧ್ವನಿಸುತ್ತದೆ. ಕಾರಣ ಧೈರ್ಯೇ ಸಾಹಸೇ ಲಕ್ಷ್ಮಿ ಎಂಬಂತೆ ಧೈರ್ಯ ಮಾತ್ರದಿಂದಲೇ ಹೋರಾಟ ಮಾಡಿ ಎದುರಾಳಿಗಳು ಎಷ್ಟೇ ಪ್ರಬಲವಾಗಿದ್ದರೂ ಅವರನ್ನು ಹಿಮ್ಮೆಟ್ಟಿಸಿ ತನ್ನ ರಾಜ್ಯ ಉಳಿಸಿಕೊಳ್ಳುವುದರ ಮೂಲಕ ಮತ್ತು ವೈರಿಗಳನ್ನು ಪೂರ್ಣ ನಾಶ ಮಾಡಿ ಅವರ ಸಂಪತ್ತನ್ನು ತನ್ನ ಕೋಶಾಗಾರಕ್ಕೆ ಪಡೆಯುವುದರ ಮುಖೇನ ಸಂಪತ್ತು ಅರ್ಥಾತ್ ಲಕ್ಷ್ಮಿಯನ್ನು ಪಡೆಯುವುದು. ವೈಜ್ಞಾನಿಕವಾಗಿ ಹೇಳುವುದಾದರೆ ಹೃದಯದಿಂದ ಬರುವ ಜೈವಿಕ ಪ್ರಭಾವದ ಕಾಂತ ಶಕ್ತಿಯು ಇನ್ನೊಬ್ಬರ ಮನಸ್ಸು ಹಾಗೂ ಪ್ರಭಾವಲಯದ ಮೇಲೆ ಪ್ರಭಾವ ಬೀರಿ ಒಂದು ಸಮೂಹದ ಶಕ್ತಿಯನ್ನೇ ತನ್ನ ಹತೋಟಿಗೆ ತೆಗೆದುಕೊಳ್ಳಬಹುದು. ಒಬ್ಬ ನಾಯಕ ಎಲ್ಲರ ಹೃದಯ ಗೆದ್ದರೆ ಅವನಲ್ಲಿ ಏಕವಾಗುವ ಕಾಂತಶಕ್ತಿ ನಾಯಕನನ್ನು ಅತ್ಯುತ್ತಮ ಬಲಿಷ್ಠ ನಾಯಕನನ್ನಾಗಿಸುತ್ತದೆ. ಈ ಕಾರಣ ಯಾವುದೇ ನಾಯಕ ಜನರ ಪ್ರೀತಿ ವಿಶ್ವಾಸ ಇರುವವರೆಗೆ ಅತ್ಯಂತ ಪ್ರಭಾವಿಯಾಗಿದ್ದು, ಜನರ ಪ್ರೀತಿ ಕಳೆದುಕೊಂಡ ಮರುಕ್ಷಣವೇ ಮೂಲೆ ಗುಂಪಾಗುತ್ತಾನೆ. ಒಂದು ಪ್ರದೇಶದಲ್ಲಿ ಇರುವವರೆಲ್ಲ ಸಾಮೂಹಿಕವಾಗಿ ಯೋಚನೆ ಮಾಡಿದರೆ ಸಾಕು, ಧೈರ್ಯದಿಂದ ಎಲ್ಲವನ್ನೂ ಎದುರಿಸಬಹುದು, ಇಲ್ಲವೇ ಅಧೈರ್ಯದಿಂದ ಹಾಗೂ ಭಯದಿಂದ ನಾಶವಾಗಬಹುದು. ಈ ಕಾರಣದಿಂದಲೇ ಊರಿಗೊಂದು ದೇವಸ್ಥಾನ ಮಾಡಿ ಎಲ್ಲರೂ ಒಂದಾಗಿ ದೇವರಲ್ಲಿ ವಿಶ್ವಾಸ ಇಟ್ಟು ಅಲ್ಲಿ ಸೇರಿದವರೆಲ್ಲ ಮನಸ್ಸು ಏಕಗೊಳಿಸಿ ಪ್ರಾರ್ಥನೆ ಮೂಲಕ ಎಲ್ಲರೂ ಸುಖವಾಗಿರುವಂತೆ ಹಾರೈಸುವುದು. ಈ ಉದ್ದೇಶಕ್ಕಾಗಿ ಸಾಮೂಹಿಕ ಪ್ರಾರ್ಥನೆಗೆ ಮಹತ್ವ ಇರುವುದು. ಬಹಳಷ್ಟು ಜನ ಒಟ್ಟಿಗೆ ಸೇರಿ ತಮ್ಮ ಮನಸ್ಸನ್ನು ಏಕಾಗ್ರಗೊಳಿಸಿ ಮಾಡುವ ಪೂಜೆ ಆಗಿರಬಹುದು ಅಥವಾ ಕಾರ್ಯವೇ ಆಗಿರಬಹುದು, ಹೆಚ್ಚಿನ ಫಲವನ್ನು ಕೊಡುತ್ತದೆ. ಹೀಗೆ ಸಾಮೂಹಿಕವಾಗಿ ಮಾಡಿದ ಪ್ರಾರ್ಥನೆ ಸುಮಾರು 40 ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ಫಲ ಕೊಡುವುದಲ್ಲದೆ ಯಾವುದೇ ಅಪರಾಧ ನಡೆಯದಂತೆ ತಡೆಯಬಲ್ಲದು ಎಂಬುದು ಪ್ರಯೋಗದಿಂದ ತಿಳಿದಿದೆ. ಹೃದಯ ಭಾಗವನ್ನು ಲಕ್ಷ್ಮಿ ಹಾಗೂ ನಾರಾಯಣನ ವಾಸಸ್ಥಾನ ಎನ್ನಲಾಗಿದೆ. ಪ್ರೀತಿಯಿಂದ ಕರ್ತವ್ಯ ಮಾಡುತ್ತಾ ಪ್ರಾರ್ಥನೆಯಲ್ಲಿ ಎಲ್ಲರೂ ಒಂದಾದರೆ ಜಯ ನಿಶ್ಚಿತ. ಹರಿ ಓಂ.